ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ನಿಮಗೂ ಕೂಡ ಇವತ್ತಿನ ವಿಡಿಯೋ ಏನಾದ್ರು ಯೂಸ್ಫುಲ್ ಆಗಿದ್ದರೆ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿಮ್ಮ ಮನೆಯಲ್ಲಿ ಈ 3 ಗಿಡಗಳನ್ನು ನೆಟ್ಟರೆ ಹಾವುಗಳು ಹತ್ರ ಕೂಡ ಸುಳಿಯಲ್ಲ. ಹೌದು ಸ್ನೇಹಿತರೆ, ಮನೆಯ ಬಳಿ ನಮಗೆ ಗೊತ್ತಿಲ್ಲದೆ ಹಾವುಗಳು, ಅನೇಕ ರೀತಿಯ ಕೀಟಗಳು ಮತ್ತು ಸರೀಸೃಪಗಳು ಸಂಚರಿಸುತ್ತವೆ. ಮನೆಯ ಬಳಿ ತೋಟಗಳು, ಕಾಡು, ಹಾಗೆ ಸರೋವರಗಳು, ತೊರೆ ಮತ್ತೆ ಪರ್ವತ ಅಥವಾ ಅನೇಕ ಮರಗಳಿದ್ರೂ ಸಹ ಈ ಪ್ರಾಣಿಗಳು ಯಾವಾಗ ಚಲಿಸುತ್ತವೆ ಮತ್ತು ಮನೆಯ ಹತ್ರ ಬರ್ತವೆ ಅಂತೂ ಹೇಳಕ್ಕೆ ಸಾಧ್ಯ ಇಲ್ಲ. ಈ ದಿನಗಳಲ್ಲಿ ರೋಗಗಳ ಜೊತೆಗೆ ಅಪಾಯಕಾರಿ ಹಾವುಗಳು ಸಹ ಮನೆಗೆ ಪ್ರವೇಶಿಸುತ್ತವೆ. ಹಳ್ಳಿ ಅಥವಾ ನಗರ ಮನೆಗೆ ಪ್ರವೇಶಿಸಿದ ಹಾವು ನಿಮಗೆ ತೊಂದರೆ ಉಂಟು ಮಾಡಬಹುದು. ಮನೆ, ನದಿ ಅಥವಾ ಸರೋವರದ ಬಳಿ ಇದ್ದರೆ ಅಪಾಯವು ಮತ್ತಷ್ಟು ಹೆಚ್ಚಾಗುತ್ತದೆ. ಇನ್ನು ಸರೀಸೃಪಗಳು ಮತ್ತು ಹಾವುಗಳು ಮನೆಯೊಳಗೆ ಪ್ರವೇಶಿಸುವುದನ್ನು ತಪ್ಪಿಸಲು ನೀವೇನಾದರೂ ಬಯಸಿದರೆ ನಿಮ್ಮ ಹಿತ್ತಲಲ್ಲಿ ಅಥವಾ ಮನೆಯಲ್ಲಿ ನೀವು ಈ 3 ರೀತಿಯ ಸಸ್ಯಗಳನ್ನು ನೆಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ಬಂದು ಸರ್ಪಗಂಧದ ಮರ. ಹೌದು, ಸರ್ಪಗಂಧದ ಮರದ ವಾಸನೆ ಹಾವುಗಳಿಗೆ ಇಷ್ಟ ಆಗೋದಿಲ್ಲ. ಈ ಮರದ ವಾಸನೆ ಎಷ್ಟು ಪ್ರಬಲವಾಗಿದೆ ಅಂದರೆ ಹಾವುಗಳು ಮರದಿಂದ ಓಡಿ ಹೋಗುತ್ತವೆ. ಈ ಮರದ ಎಲೆಗಳು ಹಸಿರು, ಹಳದಿ ಮತ್ತು ಕಂದು ಬಣ್ಣದಲ್ಲಿರುತ್ತವೆ. ಮಳೆಗಾಲದಲ್ಲಿ ಹಾವುಗಳು ಮನೆಯೊಳಗೆ ಪ್ರವೇಶಿಸದಂತೆ ತಡೆಯಲು ಸರ್ಪಗಂಧ ಮರವನ್ನು ಬಾಲ್ಕನಿಯಲ್ಲಿ ಇಡಬಹುದು. ಇನ್ನು ಎರಡನೇದಾಗಿ ಬೇವಿನ ಮರ. ಬೇವಿನ ಮರದಿಂದಾಗಿ ಹಾವು ಮನೆಯ ಹತ್ರ ಬರುವುದಿಲ್ಲ. ಅದರ ಕಹಿ ಮತ್ತು ಕಟು ವಾಸನೆಯಿಂದಾಗಿ ಹಾವು ಮರದ ಬಳಿ ಬರೋದಿಲ್ಲ. ಹಾಗೆ ನಮ್ಮ ಮನೆಯ ಹತ್ರ ಕೂಡ ಸುಳಿಯೋದಿಲ್ಲ. ನೀವು ಈ ಮರವನ್ನು ಅಂಗಳದಲ್ಲಿ ಅಥವಾ ಬಾಲ್ಕನಿಯಲ್ಲಿ ಅಥವಾ ಮುಖ್ಯ ಪ್ರವೇಶ ದ್ವಾರದಲ್ಲಿ ನೆಡಬಹುದು. ಈ ಮರವನ್ನು ನೀವು ನರ್ಸರಿಗಳಲ್ಲಿ ನೋಡಬಹುದು ಮತ್ತು ಈ ಮರವನ್ನು ನೆಡುವುದು ತುಂಬ ಸುಲಭ. ಅದನ್ನು ನೋಡಿಕೊಳ್ಳುವುದು ಕಷ್ಟವೇನಲ್ಲ ಸ್ನೇಹಿತರೆ. ಇನ್ನು ಮೂರನೇದಾಗಿ ಬರೋದಾದರೆ ಮಾರಿಗೋಲ್ಡು ಹೂ ಬಿಡುವಂತಹ ಸಸ್ಯ. ಹೌದು, ಅನೇಕ ಜನರು ತಮ್ಮ ತೋಟದಲ್ಲಿ ಚೆಂಡು ಹೂಗಳನ್ನು ಹಾಕ್ತಾರೆ. ಮಾರಿಗೋಲ್ಡು ಹೂವು ನೋಡಲು ತುಂಬ ಸುಂದರವಾಗಿದೆ, ಆದರೆ ಹಾವು ಅದರ ಕಟುವಾಸನೆಯಿಂದಾಗಿ ಮರದ ಸುತ್ತಲೂ ಚಲಿಸುವುದಿಲ್ಲ. ಈ ಸಸ್ಯವು ನಿಮಗೆ ಸುಂದರವಾದ ಹೂಗಳನ್ನು ನೀಡುತ್ತದೆ. ಇದಲ್ಲದೆ ಹಾವುಗಳು ಮನೆಯ ಸುತ್ತಲೂ ಕೂಡ ಚಲಿಸೋದನ್ನು ಇದು ಕೂಡ ನಿಷಿದ್ಧ ಮಾಡುತ್ತೆ ಅಂತಲೇ ಹೇಳ್ಬೋದು. ನೀವು ಕೂಡ ಖಂಡಿತ ಇದರಲ್ಲಿ ಯಾವುದಾದ್ರೂ ಒಂದನ್ನು ಕೂಡ ಉಪಯೋಗಿಸಬಹುದು. ಅಥವಾ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಈ ಮರ ಇದೆಯಾ ಅನ್ನೋದನ್ನು ಕೂಡ ಕಮೆಂಟಲ್ಲಿ ಶೇರ್ ಮಾಡಿ, ಓಕೆನಾ? ಸೊ ಐ ಹೋಪ್ ಇವತ್ತಿನ ಈ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ.